ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ. ಇವತ್ತು ನಮ್ಮ ಕಾರ್ಖಾನೆಯಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಆ ಫಂಕ್ಷನ್ ಏನಂತಂದರೆ ರಿಟಲ್ ಕುಟುಂಬ ದಿನಾಚರಣೆ ಅಂತೇಳಿ. ಈ ಕುಟುಂಬ ದಿನಾಚರಣೆ ಅಂಗವಾಗಿ ಏನಂತಂದರೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಸುಮಾರು ಒಂದು 20 ವರ್ಷಗಳಿಂದ ರನ್ನಿಂಗ್ ಮಾಡ್ತಾಯಿದ್ದೀವಿ. ಇದೇ ಥರನೇ ಈ ಕಾರ್ಯಕ್ರಮ ನಡ್ಸ್ಕೊಂಬರ್ತೀವಿ, ಅದ್ದೂರಿಯಾಗಿ ನಡ್ಸ್ಕೊಂಬರ್ತೀವಿ. ಇಡೀ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮದೊಂದೇ ಅದ್ದೂರಿಯಾಗಿ ನಡ್ಸ್ಕೊಂಬರುವಂಥ ಕಂಪ್ನಿ. ಹಾಗಾಗಿ ಈ ಕಂಪ್ನಿ ಬಗ್ಗೆ ಸವಿರವಾದ ಮಾಹಿತಿ ಕೊಡ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಸುಮಾರು ಒಂದು 20 ವರ್ಷದಿಂದ ಅಲ್ಲ ಅಣ್ಣ, 25 ವರ್ಷದಿಂದ ಈ ಕಾರ್ಯಕ್ರಮ ನಡ್ಸ್ಕೊಂಬರ್ತಾಯಿದ್ದೀವಿ. ಮತ್ತು ಕಾರ್ಮಿಕರ ಸಹಯೋಗ ಮತ್ತು ಈ ಮಂಡಳಿಯ ಮ್ಯಾನೇಜ್ಮೆಂಟ್ ಸಹಯೋಗದಿಂದ ಈ ಕಾರ್ಯಕ್ರಮ ನಡ್ಸ್ಕೊಂಬರ್ತಾಯಿದ್ದೀವಿ. ಹಾಗೆ ಇದ್ರ ಬಗ್ಗೆ ಇನ್ನೊಂದೇನಂತಂದರೆ ಇಡೀ ಇಂಡಸ್ಟ್ರಿಯಲ್ ಏರಿಯಾ, ಈ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಇದರಲ್ಲಿ ನಮ್ಮ ರಿಟಾಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅನ್ನೋದು ಒಂದು ಈ ಕಾರ್ಖಾನೆಯಲ್ಲಿ ಇದುವರೆಗೂ ಸುಮಾರು ಒಂದು 25 ವರ್ಷದಿಂದ ನಡ್ಸ್ಕೊಂಬರ್ತಾ ಇರೋದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಬಗ್ಗೆ ಏನೇನಿದೆ, ಯಾವ್ಯಾವ ಥರ ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಹಾಗೆ ಬನ್ನಿ, ಮುಂದೆ ಯಾವ ಥರ ಇದೆ ಅಂತಲೂ ತೋರಿಸ್ತೀನಿ ನೋಡಿ. ಇದು ನಮ್ಮ ಎಂಟ್ರೆನ್ಸು. ಯಾವ ಥರ ಇದೆ ಅಂತ ನೀವೇ ಹೇಳಬೇಕು. ಈ ಕಂಪ್ನಿಗೆ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ನೋಡಿ. ಎಲ್ಲ ನಮ್ಮ ಕಾರ್ಮಿಕರೆಲ್ಲ ನಾವು ಹೇಳಿದ್ದಾರೆ. ಈ ಕಬ್ಬಿನ ಜ್ಯೂಸು ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಈಗ 2 ಕೌಂಟ್ರ್ ಕಬ್ಬಿನ ಜ್ಯೂಸ್ ನೋಡಿ. ಇವರು ನಮ್ಮ ಮಾರುತಿಯವರು ಅಂತೇಳಿ ಇಲ್ಲಿ ಕನ್ನಡ ಧ್ವಜಾರೋಹಣ ಮಾಡಿ ಕಾರ್ಯಕ್ರಮ ನಡೆಸಿದ್ದೀವಿ ನೋಡಿ. ಹಾಗೆ ನಮ್ಮ ಅಪ್ಪು ಬಾಸ್ ಪುನೀತ್ರವರ ಫೋಟೋ ಇದ್ದೇ ಇರುತ್ತೆ ನಮ್ಮ ಕಂಪ್ನಿಯಲ್ಲಂತೂ, ಮಿಸ್ ಆಗೋದೇ ಇಲ್ಲ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ತೋರಿಸ್ತೀನಿ ನೋಡಿ. ಇದೇ ಥರ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಥರದ ವ್ಯವಸ್ಥೆ ಮಾಡಿದ್ದಾರೆ. ಈ ಕಡೆ ಒಂದು ನೋಡಿ, ಇದು ಎಂಟ್ರೆನ್ಸು ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ಕಾರ್ಖಾನೆ ಸಹಯೋಗದಿಂದ ನೋಡ್ಕೊಳ್ಳಿ. ಅದ್ಭುತವಾಗಿ ಗೊತ್ತಾಗಲಿಲ್ಲ. ಏನು ಕಟ್ ಮಾಡಿಸ್ತೀಯಾ? ದೀಪ ಬೆಳಗಿಸಿದ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಕನ್ನಡ ಜ್ಯೋತಿ ಅನ್ನೋದು ನಮ್ಮ ತನು ಮನಗಳಲ್ಲಿ ಯಾವಾಗಲೂ ಬೆಳೀತಾ ಇರಲಿ ಅನ್ನೋದು ನನ್ನ ಒಂದು ಭಾವನೆ. ಅದೆಲ್ಲೂ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಈಗಾಗಲೇ ವಿದ್ಯಾ ಅವರನ್ನು ಮಾತಾಡಿದರು. ನಾವು ನವೆಂಬರಲ್ಲಿ ನಮ್ಮ ರಿಟಲ್ ಸಂಸ್ಥೆಯ ಕಾರ್ಮಿಕ ಮಿತ್ರರು ಅಥವಾ ನನ್ನ ಸಹೋದ್ಯೋಗಿಗಳು ನವೆಂಬರ್ ಕನ್ನಡಿಗರಾಗಿರದೆ ನಂಬರ್ 1 ಕನ್ನಡಿಗರಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವು ಮಾರ್ಚಲ್ಲೂ ಕೂಡ ಕನ್ನಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸೊ ನಮ್ಮ ಮುಂದಿನ ಕಾರ್ಯಕ್ರಮ ಮುಂಚೆ ಅವ್ರ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಬದುಕನ್ನು ಬೈಕೊಂಡಿದ್ದು ನರಳಾಡಿದ್ದು ನನಗೆ ಕಾಣಿಸ್ಲೇ ಇಲ್ಲ. ಯಾವಾಗಲೂ ಚಿರಸ್ಫೂರ್ತಿ ಅವರಲ್ಲಿ ಕಾಣ್ತಾ ಇರುತ್ತೆ. ಕನ್ನಡ ಅಂದ ತಕ್ಷಣ ಅವ್ರ ಮನಸ್ಸು ಯಾವಾಗಲೂ ಕುಣಿತಾ ಇರುತ್ತೆ. ಯಾವುದೇ ಕನ್ನಡ ಪ್ರೋಗ್ರಾಮ್ ಆಗಲಿ ಅವರು ಅಲ್ಲಿ
ಸೊಂಟ ಕಟ್ಟಿ ನಿಲ್ಲುವುದು ಅಂತ ಹೇಳ್ತೀವಿ, ಆ ಥರ ನಿಂತಿರ್ತಾರೆ. ಅಂತಹ ಒಂದು ವ್ಯಕ್ತಿತ್ವ ಅವರು ನಮ್ಮ ಪ್ರೋಗ್ರಾಮ್ ಅಲ್ಲಿ ನಮ್ಮ ಬೆನ್ನು ಹಿಂದೆ ಇದ್ದಾರೆ ಅಂತಂದ್ರೆ ನಮಗೆ 100 ಆನೆಯ ಬಲ ಇರುತ್ತೆ. ಆ ವ್ಯಕ್ತಿ ಮತ್ಯಾರು ಅಲ್ಲ. ವೇದಿಕೆಯಲ್ಲಿ ಭಾಷಣಕ್ಕೆ ಕರೆಯೋ ಮೊದಲು ಏನಾದರೂ ಶಿಕ್ಷೆ ಕೊಡಬೇಕು ಅಂತಿದ್ರೆ ಅವನು ಸ್ವಲ್ಪ ಜಾಸ್ತಿ ಹೊಗಳಬೇಕು. ಏನೋ ಅದು ನನ್ನ ತಂಡದಲ್ಲೇ ಇದ್ದಾರೆ, ಏನೋ ಹಳೆಯ ಕೋಪ ಏನೋ ಇದ್ದಿರಬಹುದು, ಆದ್ರೆ ಇಷ್ಟೊಂದು ಚೆನ್ನಾಗಿ ತೀರಿಸಿಕೊಳ್ತಾರೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ವಿದ್ಯಾ. ಆದರೂ ಖಂಡಿತವಾಗಿ ಇಬ್ಬರು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ನಿಮಗೆ ಆಭಾರಿಯನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ಪ್ರೀತಿಯ ಸಹೋದ್ಯೋಗಿ ಮಿತ್ರರಾದ ಚಂದ್ರಶೇಖರ್ ಕಡಬೂರ್ರವರೇ, ಪ್ರಸನ್ನ ಕುಮಾರ್ ಜೂನಿಯರ್ ರವರೇ, ಸಂಸ್ಥೆಗೆ ತುಂಬ ಸೀನಿಯರ್ ಆದರೆ ಅತಿಥಿಯಾಗಿ ಪ್ರಪ್ರಥಮ ಬಾರಿಗೆ ರಿಟ್ಟಾಲ್ ಕನ್ನಡಪ್ಪಕ್ಕೆ ಬಂದಿರುವ ಪ್ರೀತಿಯ ಸ್ಟ್ಯಾನ್ಲಿ ಅಗಸ್ಟಿನ್ ರವರೇ, ಶ್ರೀಯುತ ದೆಹಲಿಯಿಂದ ಇಲ್ಲಿಗೆ ಈ ಕಾರ್ಯಕ್ರಮಕ್ಕಾಗಿ ನಾನು ಬರಬೇಕು. ನಾನು ಹೇಳಿದ್ದೆ ಅವರಿಗೆ ನಮ್ಮದು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೇವೆ. ಸ್ನೇಹಿತರಾದ ಅಭಿನವ್ ಬುರ್ಕೂರ್ ಅವರೇ, ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸ್ಥಳವನ್ನು ನೀಡಿ ದೊಡ್ಡ ಮನಸ್ಸು ತೋರಿಸಿಕೊಟ್ಟ ಶ್ರೀಯುತ ಅಂಬರಾಯರವರೇ, ಸಂಘದ ಉಪಾಧ್ಯಕ್ಷರಾದ ಕೆಂಪರಾಜರವರೇ, ಹಾಗೂ ಪ್ರೀತಿಯಿಂದ ಮನಸಾರೆ ಎಲ್ಲರನ್ನು ಸ್ವಾಗತಿಸಿದ ಶ್ರೀನಿವಾಸ ಸಂಸ್ಥೆಯಿಂದ ಭಾಗಾಕಾರವಾಗಿ ಬೆಳೆಯುವುದು ಸುಮಾರು 900 ಕೋಟಿಗಳಷ್ಟು ವ್ಯವಹಾರ ಮಾಡುವಂತ ಸಂಸ್ಥೆಯನ್ನ ಕಟ್ಟಿ ಬೆಳೆಸುವುದಕ್ಕೆ ನಮಗೆ ಬೆನ್ನೆಲುಬಾಗಿದಂತ ಶ್ರೀಯುತ ಲೋಹರ್ ಅವರಿಗೆ ಗೌರವಪೂರ್ವವಾಗಿ ನೆನಪಿಸಿಕೊಳ್ತಾ, ಈ ರಿಟಾಲ್ ಇಂಡಿಯಾ ಸಂಸ್ಥೆಯ ವ್ಯವಹಾರವನ್ನ ಅತ್ಯುತ್ತಮವಾಗಿ ತಮ್ಮ ನಾಯಕತ್ವದಲ್ಲಿ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇರುವ ಅಜಯ್ ಭಾರ್ಗವ್ ಅವರಿಗೆ ಗೌರವವನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಈ 2 ಪ್ರಾಸ್ತಾವಿಕ ನುಡಿಗಳನ್ನು ನಿಲ್ಲಲಿಕ್ಕೆ ತುಂಬಾ ಸಂತೋಷ. ಹೇಳಿದಾಗೆ ವಸುಧೈವ ಕುಟುಂಬ, ವಸುಧೈವ ಒಂದು ಕುಟುಂಬ ಅಂತ ಬೃಹತ್ತಾದ ಒಂದು ಶಾಂತಿಯ ಪ್ರೀತಿಯ ಸಂದೇಶವನ್ನು ಸಾರಿದ ಭಾರತೀಯರಾಗಿ ನಾವಿರುವಾಗ ರಿಟಾಲ್ ಇಂಡಿಯಾ ಸಂಸ್ಥೆ, ಭಾರತದ ರಿಟಾಲ್ ಸಂಸ್ಥೆಯ ಆ ರಿಟಾಲ್ ಕುಟುಂಬದ ಸದಸ್ಯರಾಗಿ ನಾವಿಲ್ಲಿ ಸೇರಬೇಕಾಗಿರೋದು ನಮಗೆ ಹೆಮ್ಮೆಯಲ್ಲ, ಅತೀವ ಅಗತ್ಯ ಕೂಡ, ಅತಿ ಜರೂರು ಕೂಡ. ಯಾಕಂದ್ರೆ ವರ್ಷದ 365 ದಿವಸಗಳು ದುಡಿದು, ಈಗ ತುಂಬಾ ಜನ ಯೋಚನೆ ಮಾಡಬಹುದು, ಈಗ ಹೆಣ್ಣು ಮಕ್ಕಳು ವರ್ಷದ 365 ದಿವಸ ನಮ್ಮ ಯಜಮಾನರು ದುಡಿಯಲ್ಲ, ಖಾಲಿ ಒಂದು 300 ದಿವಸ ದುಡಿತಾರೆ, ಅಷ್ಟು 50 ದಿವಸ ರಜೆ ಇರ್ತಾರಲ್ಲ ಅಂತ ನನಗೆ ಗ್ಯಾರಂಟಿ ಖಂಡಿತವಾಗಿ ನಂಬಿಕೆ ಇದೆ. ಹೆಚ್ಚಿನವರು ಮನೆಯಲ್ಲೂ ದುಡಿತಾರೆ, ನಿಮಗೆ ಸಹಾಯ ಮಾಡ್ತಾರೆ ಅಂತ. ಅದಕ್ಕಾಗಿ 365 ದಿನ ಅಂತ ಹೇಳ್ತಾ ಇದ್ದೇನೆ. ದುಡಿದಿಲ್ಲ ಅಂದ್ರೆ ನಾಳೆ ದುಡಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಯಾಕಂದ್ರೆ ನೀವು ನಿಮ್ಮ ತವರು ಮನೆ ಊಟ ಮಾಡ್ಲಿಕ್ಕೆ